ಮೊಟ್ಟ ಮೊದಲು 9 ಗ್ರಹಗಳನ್ನು ಕೆಪ್ಲರ್ ಕಂಡುಹಿಡಿದ ಅಂತ ನಾವು ತರಗತಿಗಳಲ್ಲಿ ಓದುತ್ತಿದ್ದೆವು. ಆದರೆ ನಾವು ನವಗ್ರಹ ಪೂಜೆಯನ್ನು ಮಾಡುವಾಗ ಪಂಡಿತರು ಕೈಯಲ್ಲಿ ನೀರನ್ನು ಹಿಡಿದುಕೊಂಡು ಏನೆಂದು ಹೇಳುತ್ತಿದ್ದರು ಗಮನಿಸಿದ್ದೀರಾ? ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತು ಸರ್ವೇ ಗ್ರಹ ಶಾಂತಿಕರೋ ಭವಂತು. ಈ ರೀತಿ ಹೇಳುತ್ತಾರೆ. ಗಮನಿಸಿ, ಗ್ರಹಗಳ ಹೆಸರನ್ನು ಕೆಪ್ಲರ್ ಹೇಳಿದನೋ ಅಥವಾ ನಿಮ್ಮೂರಿನ ಪಂಡಿತರು ಹೇಳಿದರೋ? ಇಲ್ಲ, ಕೆಪ್ಲರ್ ಗ್ರಹಗಳ ಬಗ್ಗೆ ಹೇಳಿದ ನಂತರ ಈ ಮಂತ್ರ ಸೃಷ್ಟಿಯಾಯಿತಾ? ಮೂರ್ಖರು. ಕೆಪ್ಲರ್ ಅವರ ಅಜ್ಜ ಹುಟ್ಟುವುದಕ್ಕಿಂತ ಸಾವಿರಾರು ವರ್ಷಗಳ ಮೊದಲೇ ನಮ್ಮ ದೇಶದಲ್ಲಿ ಈ ಮಂತ್ರವನ್ನು ಹೇಳುತ್ತಾ ಬರುತ್ತಿದ್ದಾರೆ. ಈ ಬಿಳಿ ಜಿರಳೆಗಳಿಗೇನು ಗೊತ್ತು ಭಾರತೀಯ ಪರಂಪರೆಯ ಪೂಜೆಗಳಲ್ಲಿ ಆಸ್ಟ್ರಾನಮಿ ಅಂದರೆ ಖಗೋಳ ವಿಜ್ಞಾನವನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಹೇಳುತ್ತಿದ್ದರು ಅಂತ.